Hello everyone, welcome to Spark by Sonam. ಇಂದಿನ ವಿಡಿಯೋದಲ್ಲಿ ನಾವು 8th ಸ್ಟ್ಯಾಂಡರ್ಡ್ ಜಾಗ್ರಫಿ ಚಾಪ್ಟರ್ 11 ಅರ್ತ್ ಅವರ್ ಲಿವಿಂಗ್ ಪ್ಲಾನೆಟ್ ಈ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ದ ಅದರ್ ನೇಮ್ಸ್ ಆಫ್ ಅರ್ತ್, ದ ಸೈಜ್ ಆಫ್ ಅರ್ತ್ ಆ್ಯಂಡ್ ದ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಆನ್ ಇಟ್ ಟು ರೆಕಗ್ನೈಸ್ ದ ಕಾಂಟಿನೆಂಟ್ಸ್ ಆ್ಯಂಡ್ ಓಷನ್ಸ್ ಆಫ್ ದ ವರ್ಲ್ಡ್ ಇಷ್ಟು ಕಲ್ತಿದ್ವಿ. ಇವತ್ತು ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್, ಟೈಮ್, ಲೋಕಲ್ ಟೈಮ್, ಸ್ಟ್ಯಾಂಡರ್ಡ್ ಟೈಮ್ ಆ್ಯಂಡ್ ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅದೇ ರೀತಿ ಮಾರ್ಕ್ ದ ಓಷನ್ಸ್ ಆ್ಯಂಡ್ ದ ಕಾಂಟಿನೆಂಟ್ಸ್ ಆಫ್ ದ ವರ್ಲ್ಡ್ ಈ ಟಾಪಿಕ್ಸ್ನ ಡಿಸ್ಕಸ್ ಮಾಡೋಣ. ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್. ಹೌ ಡು ವಿ ಅಂಡರ್ಸ್ಟ್ಯಾಂಡ್ ದ ಲೊಕೇಶನ್ ಆಫ್ ಅ ಪ್ಲೇಸ್, ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇಸಸ್? ನಾವು ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಇಲ್ಲಿಂದ ಇಲ್ಲಿಗೆ ಇಷ್ಟು ದೂರ ಇದೆ ಅಥವಾ ಅದು ಯಾವ ದಿಕ್ಕಲ್ಲಿದೆ, ಅದು ಯಾವ ಕಡೆಗೆ ಹೋದರೆ ಆ ಪ್ಲೇಸ್ ಸಿಗುತ್ತೆ, ಇದನ್ನ ಬಗ್ಗೆ ಎಲ್ಲ ಹೇಗೆ ತಿಳ್ಕೊತೀವಿ ನೋಡೋಣ. ಈಗ ದ ಅರ್ತ್ ಈಸ್ ಸ್ಪೆರಿಕಲ್ ಇನ್ ಶೇಪ್, therefore it is difficult to locate the places, the direction and calculate the distance between places. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಭೂಮಿ ಏನಿದೆ ಅದು ಗೋಳಾಕಾರದಲ್ಲಿದೆ ಅಂತ. ಈ ಗೋಳಾಕಾರ ಆಗಿರುವಂಥ ಭೂಮಿಯಲ್ಲಿ ಒಂದು ಪ್ಲೇಸ್ನ ಲೊಕೇಟ್ ಮಾಡೋದು ಅಥವಾ ಅದು ಯಾವ ಡೈರೆಕ್ಷನಲ್ಲಿದೆ, ಅದು ಒಂದು ಕಡೆಯಿಂದ ಇನ್ನೊಂದು ಪ್ಲೇಸಿಗೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಎಷ್ಟು ದೂರ ಇದೆ ಅನ್ನೋದನ್ನು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು? In order to understand the relations between different places on the earth and their exact location, we have to understand their position, their distance from any fixed point and also their exact direction. ನಾವು ಇದನ್ನು ಅರ್ಥ ಮಾಡ್ಕೊಬೇಕಾದ್ರೆ, ಅಂದರೆ ಒಂದು ಸ್ಥಳದ ದೂರ ಎಷ್ಟಿದೆ, ಡೈರೆಕ್ಷನ್ ಎಷ್ಟಿದೆ ಅನ್ನೋದು ಯಾವುದು ಅನ್ನೋದು ತಿಳ್ಕೊಬೇಕಾದ್ರೆ ಫಸ್ಟ್ ನಮಗೆ ಒಂದು ಫಿಕ್ಸ್ಡ್ ಪಾಯಿಂಟ್ ಬೇಕು. ಆ ಒಂದು ಪಾಯಿಂಟಿಂದ ನಾವು ಹೇಳ್ಬೋದು ಇಲ್ಲಿಂದ ಇಲ್ಲಿಗೆ ಇಷ್ಟು ದೂರ ಇದೆ ಅಥವಾ ಇದು ಈ ಕಡೆಗೆ ಈ ಡೈರೆಕ್ಷನಲ್ಲಿದೆ ಅಂತ. ಟು ನೋ ದ ಪೊಸಿಷನ್, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್, ಈಸ್ಟ್ ಆ್ಯಂಡ್ ವೆಸ್ಟ್ ಆರ್ ನಾರ್ತ್ ಆ್ಯಂಡ್ ಸೌತ್, ಆ ನೆಟ್ವರ್ಕ್ ಲೈನ್ಸ್ ಆರ್ ಡ್ರಾನ್ ಆನ್ ದ ಗ್ಲೋಬ್. ಭೂಮಿ ಗೋಳಾಕಾರದಲ್ಲಿರೋದ್ರಿಂದ ಅದರ ಮೇಲೆ ಒಂದು ಪ್ಲೇಸ್ನ ಲೊಕೇಟ್ ಮಾಡೋದು ಕಷ್ಟ ಅಂತ. ಆದರೆ ಯಾವುದಾದ್ರೂ ಒಂದು ಫಿಕ್ಸ್ಡ್ ಪ್ಲೇಸ್ ಇದ್ದರೆ ನಮಗೆ ಅಲ್ಲಿಂದ ಎಷ್ಟು ದೂರ ಅನ್ನೋದನ್ನು ಆರಾಮಾಗಿ ಮಾರ್ಕ್ ಮಾಡ್ಬೋದು ಅಂತ. ಹಾಗೆ ಈಸಿಯಾಗಿ ಮಾರ್ಕ್ ಮಾಡೋದಕ್ಕೋಸ್ಕರ ಭೂಮಿನ ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಕೆಲವೊಂದು ಇಮ್ಯಾಜಿನರಿ ಲೈನ್ಸ್ನ ಉದ್ದಕ್ಕೆ ಮತ್ತು ಅಗಲಕ್ಕೆ ಹಾಕಿದ್ದಾರೆ. ಈ ಲೈನ್ಸ್ನ ಏನಂತಾರೆ ಗೊತ್ತಾ? ದೀಸ್ ಲೈನ್ಸ್ ಆರ್ ನೋನ್ ಆ್ಯಸ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್. The horizontal lines are the lines of the latitudes and vertical lines are the lines of longitudes. ಇಲ್ಲಿ ಎರಡು ಟೈಪ್ ಲೈನ್ಸ್ ಇದೆ, ಒಂದು ಉದ್ದ ಆಗಿರುವಂಥ ಲೈನು, ಇನ್ನೊಂದು ಅಡ್ಡವಾಗಿರುವಂಥ ಲೈನ್. ಹಾರಿಸಾಂಟಿಕಲ್ ಆಗಿರುವಂಥ ಲೈನ್ಸ್ ಏನಿದೆ ಅದನ್ನೇನಂತ ಕರೀತಾರೆ? ಲ್ಯಾಟಿಟ್ಯೂಡ್ಸ್ ಅಂತಾರೆ. ಹಾಗೆ ವರ್ಟಿಕಲ್ ಲೈನ್ಸ್ನ ಲಾಂಗಿಟ್ಯೂಡ್ಸ್ ಅಂತ ಕರೀತಾರೆ. ಈ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಏನಿದೆ ಅದು ಒಂದನ್ನೊಂದು ಛೇದಿಸುತ್ತೆ, ಅಂದರೆ ಇಂಟರ್ಸೆಕ್ಟ್ ಆಗುತ್ತೆ. ಇದು ಇಂಟರ್ಸೆಕ್ಟ್ ಅನ್ನೋ ವರ್ಡ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಇದು ಮ್ಯಾಥ್ಸಲ್ಲಿ ಇದೆ ಅಲ್ವಾ? ಎರಡು ಲೈನು ಒಂದು ಕಡೆ ಜಾಯಿನ್ ಆಗೋದನ್ನು ಇಂಟರ್ಸೆಕ್ಟ್ ಅಂತ ಹೇಳ್ತಾರೆ. ಸೊ ಈಚ್ ಲೈನ್ ಅಟ್ ದ ರೈಟ್ ಆ್ಯಂಗಲ್, ಹೀಗೆ ಇಂಟರ್ಸೆಕ್ಟ್ ಆದಾಗ ಅದು 90 ಡಿಗ್ರಿ ಅಂದರೆ ರೈಟ್ ಆ್ಯಂಗಲ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ನೆಟ್ವರ್ಕ್ನ ಏನಂತ ಕರೀತಾರೆ ನೋಡಿ? ಗ್ರಿಡ್ ಅಂತ ಕರೀತಾರೆ ಅಥವಾ ಗ್ರಾಟಿಕ್ಲೂ ಅಂತ ಕರೀತಾರೆ. ಇದು ಇಮ್ಯಾಜಿನರಿ ಲೈನ್ಸ್. ಆ್ಯಕ್ಚುಲಿ ಈ ಲೈನ್ಸು ಇಲ್ಲ ನೋಡಿ. ಅಗಲವಾಗಿರುವಂಥ ಲೈನ್ಸ್ ಏನಿದೆ ಅದನ್ನು ಲ್ಯಾಟಿಟ್ಯೂಡ್, ಉದ್ದವಾಗಿರುವಂಥ ಲೈನ್ಸ್ ಏನಿದೆ ಅದನ್ನು ಲಾಂಗಿಟ್ಯೂಡ್ ಅಂತ ಕರೀತಾರೆ. ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ನ ಇನ್ ಡೀಟೇಲ್ ಕಲಿಯೋಣ. ಫಸ್ಟ್ ಲ್ಯಾಟಿಟ್ಯೂಡ್ಸ್. ಲ್ಯಾಟಿಟ್ಯೂಡ್ ಈಸ್ ಆ್ಯನ್ ಇಮ್ಯಾಜಿನರಿ ಲೈನ್ಸ್ ವಿಚ್ ಜಾಯಿನ್ಸ್ ಆಲ್ ದ ಪ್ಲೇಸಸ್ ವಿಚ್ ಹ್ಯಾವ್ ದ ಸೇಮ್ ಆ್ಯಂಗ್ಯುಲರ್ ಡಿಸ್ಟೆನ್ಸ್ ನಾರ್ತ್ ಆರ್ ಸೌತ್ ಆಫ್ ಆ್ಯನ್ ಇಕ್ವೇಟರ್. ಈ ಲ್ಯಾಟಿಟ್ಯೂಡ್ಸ್ ಏನಿದೆ ಅದು ಇಮ್ಯಾಜಿನರಿ ಲೈನ್ಸ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಈ ಲೈನ್ಸ್ ಆ್ಯಕ್ಚುಲಿ ಇಲ್ಲ, ಆದರೆ ಇದನ್ನು ಕಾಲ್ಪನಿಕ ರೇಖೆಗಳು ಅಂದರೆ ಇಮ್ಯಾಜಿನರಿ ಲೈನ್ಸ್ ಡ್ರಾ ಮಾಡಿರೋದು. ಇದು ಎಲ್ಲಿ ರೀಚ್ ಆಗುತ್ತೆ ನೋಡಿ? ಈ ಭೂಮಿಗೆ ಅಗಲವಾಗಿ ಹೀಗೆ ಹಾಕಿರುವಂಥ ಲೈನ್ಸ್ ಏನಿದೆ ಅದನ್ನು ನಾವೇನಂತ ಕರಿತೀವಿ? ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಇಟ್ ಈಸ್ ಮೆಷರ್ಡ್ ಇನ್ ಡಿಗ್ರೀಸ್. ಇದರ ಅಳತೆ ಯಾವುದ್ರಲ್ಲಿ ಮಾಡ್ತಾರೆ? ಡಿಗ್ರೀಸ್ನಲ್ಲಿ ಕೌಂಟ್ ಮಾಡ್ತಾರೆ. ಮೀನ್ಸ್ ನಿಮ್ಮ ಪ್ರೊಟ್ರಾಕ್ಟರ್ನಲ್ಲಿ ಏನು ಡಿಗ್ರೀಸ್ ಇದೆ ಆ ಥರ. ಸೊ ದ ಈಕ್ವೇಟರ್ 0 degree is the longest line of latitude known as the Great Circle. ಈ ಮಧ್ಯದ ಲೈನ್ ಇದೆ, ಇದನ್ನು ಏನಂತಾರೆ? ಈಕ್ವೇಟರ್ ಅಂತ ಕರೀತಾರೆ. ಇದರ ಮೇಲೆಗೆ 90 ಡಿಗ್ರಿ ಇದೆ, ಕೆಳಗಡೆ ಕೂಡ 90 ಡಿಗ್ರಿ ಇರುತ್ತೆ. ಹಾಗೆ ಪ್ರತಿಯೊಂದು ಆ್ಯಂಗಲ್ಸ್ ಏನು ಕಟ್ ಆಗುತ್ತೆ ಅಲ್ಲೂ ಕೂಡ ಅದು 90 ಡಿಗ್ರಿನ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ಹೆಸರಿದೆ, ಏನು?
ಗ್ರೇಟ್ ಸರ್ಕಲ್. ಈಕ್ವೇಟರ್ನ ಇನ್ನೊಂದು ಹೆಸರೇನು? ಗ್ರೇಟ್ ಸರ್ಕಲ್. ಇಟ್ ಈಸ್ ಈಕ್ವಲ್ ಟು ದ ಸರ್ಕಂಫರೆನ್ಸ್ ಆಫ್ ದ ಅರ್ತ್. ಭೂಮಿಯ ಸುತ್ತಳತೆ ಏನಿದೆ ಅದಕ್ಕೆ ಈ ಲೈನ್ ಏನಿದೆ ಈಕ್ವಲ್ ಆಗಿರುತ್ತೆ. ದ ಅದರ್ ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಆರ್ ದ ಶಾರ್ಟರ್ ಲೆಂತ್. ದ ಲೆಂತ್ ಆಫ್ ಅ ಲೈನ್ ಆಫ್ ಲ್ಯಾಟಿಟ್ಯೂಡ್ ಡಿಕ್ರೀಸಸ್ ವಿತ್ ದ ಡಿಸ್ಟೆನ್ಸ್ ಫ್ರಮ್ ದ ಈಕ್ವೇಟರ್. ಲ್ಯಾಟಿಟ್ಯೂಡ್ ಲೈನ್ಸ್ ಬೇರೆ ಏನಿದೆ, ಈ ಈಕ್ವೇಟರ್ ಲೈನ್ ದೊಡ್ಡದು, ಕೆಳಗಡೆ ಇರುವಂಥ ಲೈನು ಅದಕ್ಕಿಂತ ಸಣ್ಣದಾಗ್ತಾ ಬರುತ್ತೆ. The length of lines of latitude decreases with the distance from the equator. ಈಕ್ವೇಟರ್ನಿಂದ ಕೆಳಗಡೆ ಬರ್ತಾ ಇದ್ದ ಹಾಗೆ ಅಥವಾ ಮೇಲೆ ಹೋಗ್ತಾ ಇದ್ದ ಹಾಗೆ ಅದರ ಅಳತೆ ಏನಿದೆ ಅಂದರೆ ಅದರ ವ್ಯಾಸ ಅಥವಾ ಡಯಾಮೀಟರ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ ದ ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಆರ್ ಸರ್ಕಲ್ಸ್ ಆ್ಯಂಡ್ ಪ್ಯಾರಲಲ್ ಟು ದ ಇಕ್ವೇಟರ್. ಈ ಲೈನ್ಸ್ ಏನಿದೆ ನಿಮಗೆ ಒಂದು ಸೈಡ್ ಕಾಣುತ್ತಲ್ವಾ, ಇದು ಸರ್ಕಲ್ಗೆ ಫುಲ್ ಹಾಕಿರೋದು, ಹಾಗಾಗಿ ಎಲ್ಲನೂ ಸರ್ಕಲ್ಸೇ. ಅಂತ ಎಲ್ಲ ಲೈನ್ಸ್ ಏನಿದೆ ನೋಡಿ, 1 2 3 4 5 6 7 ಲೈನ್ಸ್ ಏನಿದೆ ಎಲ್ಲ ಕೂಡ ಸರ್ಕಲ್ಸೇ. ಅದೇ ರೀತಿಯಲ್ಲಿ ಈ ಈಕ್ವೇಟರ್ನ ಲೈನಿಗೆ ಪ್ಯಾರಲಲ್ ಆಗಿರುತ್ತೆ. ದೇರ್ 4 ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಆರ್ ಕಾಲ್ಡ್ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್. ಈ ಲೈನ್ಗೆ ನಾನು ಫಸ್ಟ್ ಹೇಳಿದೆ ಇದಕ್ಕೆ ಈಕ್ವೇಟರ್ ಅಂತ ಕರೀತಾರೆ ಅಂತ. ಈ ಲೈನ್ಗೆ ಈಕ್ವೇಟರ್ನ ಮೇಲೆ ಕೂಡ ಇರುವಂಥ ಲೈನ್ಸ್ ಅಥವಾ ಕೆಳಗಡೆ ಬರುವಂಥ ಲೈನ್ಸ್ ಈಕ್ವೇಟರ್ಗಿಂತ ಸಣ್ಣದಾಗಿರುತ್ತೆ. ಜೊತೆಗೆ ಈ ಲೈನ್ಸ್ನ ಪ್ಯಾರಲಲ್ ಆಫ್ ಈಕ್ವೇಟರ್ ಅಂದರೆ ಅದಕ್ಕೆ ಸಮಾಂತರವಾದ ರೇಖೆಗಳು ಅಂತ ಕರೀತಾರೆ. ದೇರ್ ಆರ್ 90 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಆನ್ ಈಚ್ ಸೈಡ್ ಆಫ್ ದ ಈಕ್ವೇಟರ್. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಇದನ್ನು. ಎರಡೂ ಕಡೆ 90 ಡಿಗ್ರೀಸ್ ಲ್ಯಾಟಿಟ್ಯೂಡ್ಸ್ ಇರುತ್ತೆ. Including equator, totally there are 181 latitudes on the globe. The ground distance between 2 degrees of latitudes is 110.4 kilometers. ಈಕ್ವೇಟರ್ನಿಂದ ಮೇಲೆ 90 ಡಿಗ್ರಿ, ಕೆಳಗಡೆ 90 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಇರುತ್ತೆ ಅಂತ. ಈ ಲ್ಯಾಟಿಟ್ಯೂಡ್ ಮಧ್ಯ ಅಂದರೆ ಇಲ್ಲಿಂದ ಇಲ್ಲಿಗೆ, ಒಂದು ಲ್ಯಾಟಿಟ್ಯೂಡಿಂದ ಇನ್ನೊಂದು ಲ್ಯಾಟಿಟ್ಯೂಡ್ಗೆ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ 110.4 ಕಿಲೋಮೀಟರ್ಸ್ ಇರುತ್ತೆ. ಈಗ ನೋಡೋಣ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್. 0 ಡಿಗ್ರಿ ಲ್ಯಾಟಿಟ್ಯೂಡ್ ಈಕ್ವೇಟರ್ ಆರ್ ಗ್ರೇಟ್ ಸರ್ಕಲ್ 23.30 ಡಿಗ್ರಿ. North latitude Tropic of Cancer 23.30 degrees. South latitude Tropic of Capricorn 66.30. North latitude Arctic Circle 66.30 north south latitude. Antarctic Circle 90 degree north North Pole, 90 degrees south South Pole. ಈಗ ನೋಡಿ ಲ್ಯಾಟಿಟ್ಯೂಡ್ಸ್. ಫಸ್ಟ್ ಮಧ್ಯದಲ್ಲಿರೋದನ್ನ ಏನಂತ ಕರೀತಾರೆ? ಈಕ್ವೇಟರ್ ಅಥವಾ ಕನ್ನಡದಲ್ಲಿ ಸಮಭಾಜಕ ವೃತ್ತ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ 23.26 ನಾರ್ತ್. ಇದು ಇಂಡಿಯಾದ ಮೂಲಕ ಪಾಸ್ ಆಗುವಂಥ ಲೈನ್. ಸೊ ನೆಕ್ಸ್ಟ್ ಇರೋದೇನು ನೋಡಿ, ಆರ್ಟಿಕ್ ಸರ್ಕಲ್ 66.34 ಡಿಗ್ರಿ ನಾರ್ತ್. ಲಾಸ್ಟ್ ಬರೋದು ನಾರ್ತ್ ಪೋಲ್. ಕೆಳಗಡೆ ಅದೇ ರೀತಿ ಟ್ರಾಪಿಕ್ ಆಫ್ ಕೆಪ್ರಿಕಾನ್ ಬರುತ್ತೆ 23.26 ಡಿಗ್ರಿ ಸೌತ್. ನೆಕ್ಸ್ಟ್ ಈ ಕಡೆ ಇರೋದು ಅಂಟಾರ್ಟಿಕ್ ಸರ್ಕಲ್, ಅದು 66.34 ಡಿಗ್ರಿ ಸೌತ್ ಇರುತ್ತೆ. ಲಾಸ್ಟ್ ಇರೋದು ಸೌತ್ ಪೋಲ್. ಇದು 0 ಡಿಗ್ರಿ ಇದ್ದರೆ ಇದರ ಮಧ್ಯದಲ್ಲಿರುವ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನಾನು ಹೇಳಿದೆ, 110.4 ಕಿಲೋಮೀಟರ್ಸ್ ಇರುತ್ತೆ. ಈಗ ನೆಕ್ಸ್ಟ್ ಲಾಂಗಿಟ್ಯೂಡ್ಸ್. ದ ಇಮ್ಯಾಜಿನರಿ ಲೈನ್ಸ್ ದಟ್ ಇಂಟರ್ಸೆಕ್ಟ್ಸ್ ಈಕ್ವೇಟರ್ ಅಟ್ ರೈಟ್ ಆ್ಯಂಗಲ್ ಜಾಯ್ನಿಂಗ್ ದ ನಾರ್ತ್ ಆ್ಯಂಡ್ ಸೌತ್ ಆರ್ ಕಾಲ್ಡ್ ಲಾಂಗಿಟ್ಯೂಡ್ಸ್. ಸಮಭಾಜಕ ವೃತ್ತ ಅಂದರೆ ಮಧ್ಯದಲ್ಲಿರುವಂಥ ಲೈನ್ ಏನಿದೆ, ಈಕ್ವೇಟರ್ ಲೈನ್ ಇದೆಯಲ್ಲ, ಅದನ್ನು ಸಮಾಂತರವಾಗಿ ಛೇದಿಸುವ, ಕಟ್ ಮಾಡುವಂಥ ನಾರ್ತ್ ಮತ್ತು ಸೌತ್ ಪೋಲ್ಗಳನ್ನ ಜಾಯಿನ್ ಮಾಡುವಂಥ ಲೈನ್ಗಳನ್ನ ಏನಂತ ಕರೀತಾರೆ? ಲಾಂಗಿಟ್ಯೂಡ್ಸ್ ಅಂತ ಕರೀತಾರೆ. ಆನ್ ದ ಗ್ಲೋಬ್ ಲಾಂಗಿಟ್ಯೂಡ್ಸ್ ಆರ್ ಶೋನ್ ಆಸ್ ಅ ಸೀರೀಸ್ ಆಫ್ ಸೆಮಿಸರ್ಕಲ್ಸ್ ದಟ್ ರನ್ಸ್ ಫ್ರಮ್ ಪೋಲ್ ಟು ಪೋಲ್ ಪಾಸಿಂಗ್ ಥ್ರೂ ದ ಇಕ್ವೇಟರ್. ನೀವು ಗ್ಲೋಬಲ್ಲಿ ಲಾಂಗಿಟ್ಯೂಡ್ಸ್ನ ನೋಡಬೇಕಾದ್ರೆ ಅದು ಸೆಮಿ ಸರ್ಕಲ್ಸ್ ಥರ ಕಾಣುತ್ತೆ. ಅಂದರೆ ಹೀಗೆ ಡ್ರಾ ಆಗಿರುವಂಥ ಸರ್ಕಲ್ಸ್ ಥರ. ಈಕ್ವೇಟರ್ನ ಮೂಲಕ ಹಾದು ಹೋಗುವಂಥ ಸೆಮಿ ಸರ್ಕಲ್ ಥರ ಈ ಲಾಂಗಿಟ್ಯೂಡ್ಸ್ ನಮಗೆ ಕಾಣುತ್ತೆ. ಆಲ್ ಲೈನ್ಸ್ ಆಫ್ ದ ಲಾಂಗಿಟ್ಯೂಡ್ ಆರ್ ದ ಈಕ್ವಲ್ ಲೆಂತ್. ದ ಲೈನ್ಸ್ ಆಫ್ ಲಾಂಗಿಟ್ಯೂಡ್ ಆರ್ ಕಾಲ್ಡ್ ಮೆರಿಡಿಯನ್ಸ್. ಮೆರಿ ಮಿಡ್ ಆ್ಯಂಡ್ ಡಿಯರ್ ಡೇ. ಸೊ ಇಲ್ಲಿ ಎಲ್ಲ ಲಾಂಗಿಟ್ಯೂಡ್ಸ್ ಲೈನ್ ಏನಿದೆ ಅದನ್ನು ಏನಂತ ಕರೀತಾರೆ ನೋಡಿ, ಮಿಡ್ ಡೇ ಅಥವಾ ಮೆರಿಡಿಯನ್ ಅಂತ ಕರೀತಾರೆ. ಯಾಕೆ ಗೊತ್ತಾ? ಈ ಮೆರಿಡಿಯನ್ ಲೈನ್ ಎಲ್ಲೆಲ್ಲ ಪಾಸ್ ಆಗುತ್ತೆ ಅಲ್ಲಿ ಎಲ್ಲ ಆ ಟೈಮ್ನಲ್ಲಿ ಒಂದೇ ಟೈಮ್ನಲ್ಲಿ ಮಿಡ್ ಡೇ ಅಂದರೆ ಆಫ್ಟರ್ನೂನ್ ಆಗಿರುತ್ತೆ. ಬಿಕಾಸ್ ಆಲ್ ದ ಪ್ಲೇಸಸ್ ಅಲಾಂಗ್ ದ ಸೇಮ್ ಮೆರಿಡಿಯನ್
of latitude experience noon or midday at the same time. When we move towards North Pole, some areas change their timing accordingly to the summer and winter, which is known as daylight saving time. ನೆಕ್ಸ್ಟ್ ನೋಡಿ, ನಾವಿವಾಗ ನಾರ್ತ್ ಪೋಲ್ ಕಡೆ ಹೋಗೋದಾದರೆ, ನಾರ್ತ್ ಕಡೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಪ್ಲೇಸಸ್ನಲ್ಲಿ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಹೆಚ್ಚಾಗಿ ಯಾವಾಗ ಅಂದರೆ ಸಮ್ಮರಲ್ಲಿ ಮತ್ತು ವಿಂಟರ್ನಲ್ಲಿ. ಅದನ್ನು ಏನಂತ ಕರೀತಾರೆ ನೋಡಿ, ಟೈಮಿಂಗ್ಸ್ ಚೇಂಜ್ ಆಗೋದನ್ನು ಡೇ ಲೈಟ್ ಸೇವಿಂಗ್ ಟೈಮ್ ಅಂತ ಕರೀತಾರೆ. ದ ಮೆರಿಡಿಯನ್ ಪಾಸಿಂಗ್ ಥ್ರೂ ಗ್ರೀನ್ವಿಚ್ ಹ್ಯಾಸ್ ಬೀನ್ ಚೂಸನ್ ಆಸ್ ಪ್ರೈಮ್ ಮೆರಿಡಿಯನ್. ಇಟ್ ಈಸ್ ಮಾರ್ಕ್ಡ್ ಆಸ್ 0 longitude. There are 180 of longitudes at the east of Greenwich and 180 to the east. ಈ ಮಧ್ಯ ಲೈನ್ ಏನಿದೆ ಇಲ್ಲಿ, ಇದನ್ನು ನಾವೇನಂತ ಕರಿತೀವಿ ಗೊತ್ತಾ? ಗ್ರೀನ್ವಿಚ್ ಲೈನ್ ಅಂತ ಕರಿತೀವಿ. ಇದರ ಈ ಕಡೆ 180 ಡಿಗ್ರಿ ವೆಸ್ಟಿಗೆ, ಹಾಗೆ ಈ ಕಡೆ 180 ಡಿಗ್ರಿ ಈಸ್ಟಿಗೆ ಕೂಡ ಲೈನ್ಸ್ ಇರುತ್ತೆ. ಲೈನ್ಸ್ ಮೀನ್ಸ್ ಲ್ಯಾಟಿಟ್ಯೂಡ್ಸ್ ಇರುತ್ತೆ. ಟೋಟಲ್ ಎಷ್ಟಿರುತ್ತೆ ನೋಡಿ, 360 ಲಾಂಗಿಟ್ಯೂಡ್ಸ್ ಇರುತ್ತೆ. The zone between the prime meridian and 180 degree east longitude is called the eastern hemisphere. The opposite zone is called western hemisphere. ಈ ಕಡೆ 0 ಇಂದ ಈ ಕಡೆ 180 ಡಿಗ್ರಿ ತನಕ ಏನಿದೆ ಅದನ್ನು ನಾವೇನಂತ ಕರಿತೀವಿ, ಈ ಹೆಮಿಸ್ಪಿಯರ್ನ ವೆಸ್ಟರ್ನ್ ಹೆಮಿಸ್ಪಿಯರ್. ಅಂದರೆ ಈ ಕಡೆ ಪಾರ್ಟ್ ಏನಿದೆ ಅದನ್ನು ಈಸ್ಟರ್ನ್ ಹೆಮಿಸ್ಪಿಯರ್ ಅಂತ ಕರಿತೀವಿ. ಅದೇ ಈಕ್ವೇಟರ್ನ ಮೇಲಿನ ಪಾರ್ಟ್ನ ನಾವೇನಂತ ಕರಿತೀವಿ, ನಾರ್ದರ್ನ್ ಹೆಮಿಸ್ಪಿಯರ್. ಕೆಳಗಡೆ ಪಾರ್ಟ್ನ ಸದರ್ನ್ ಹೆಮಿಸ್ಪಿಯರ್ ಅಂತ ಕರಿತೀವಿ. The distance between two consecutive longitudes decreases gradually with distance from the equator. ಲ್ಯಾಟಿಟ್ಯೂಡ್ಸ್ನಲ್ಲಿರುವ ಹಾಗೆ ಲಾಂಗಿಟ್ಯೂಡ್ಸ್ನಲ್ಲಿ ಕೂಡ ಪ್ರತಿ ಒಂದು ಈಕ್ವೇಟರ್ನಿಂದ ಮುಂದೆ ಮುಂದೆ ಹೋಗ್ತಾ ಇರೋ ಹಾಗೆ ಡಿಸ್ಟೆನ್ಸ್ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಬಿಕಾಸ್ ದ ಮೆರಿಡಿಯನ್ಸ್ ಆಫ್ ಲಾಂಗಿಟ್ಯೂಡ್ ಕ್ಯಾವರೇಜ್ ಅಟ್ 2 poles. ಯಾಕೆ ಹೀಗಾಗುತ್ತೆ ಅಂದರೆ, ಇಲ್ಲಿಂದ ಬರಬೇಕಾದ್ರೆ ಈ ಲಾಂಗಿಟ್ಯೂಡ್ಸ್ ಮುಂದೆ ಮುಂದೆ ಹೋಗ್ತಾ ಇದ್ದಾಗೆ ಪೋಲ್ಗಳನ್ನ, ಅಂದರೆ ಸೌತ್ ಮತ್ತು ನಾರ್ತ್ ಪೋಲ್ಗಳನ್ನ ಅದು ರೀಚ್ ಆಗುತ್ತೆ. ಹಂಗೆ ಬರಬೇಕಾದ್ರೆ ಆ ಪಾಯಿಂಟಿಗೆ ರೀಚ್ ಆಗಬೇಕಾದ್ರೆ ಅದರ ಡಿಸ್ಟೆನ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆನ್ ದ ಈಕ್ವೇಟರ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 consecutive meridians ಈಸ್ 111 ಕಿಲೋಮೀಟರ್ಸ್. 2 ಲಾಂಗಿಟ್ಯೂಡ್ಸ್ನ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಎಷ್ಟಿರುತ್ತೆ, 111 ಕಿಲೋಮೀಟರ್ಸ್ ಇದ್ದರೆ ಲ್ಯಾಟಿಟ್ಯೂಡ್ನ ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್ ಎಷ್ಟಿರುತ್ತೆ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, 110.4 ಕಿಲೋಮೀಟರ್ಸ್ ಇರುತ್ತೆ. ನೆಕ್ಸ್ಟು ಲಾಂಗಿಟ್ಯೂಡ್ ಆ್ಯಂಡ್ ಟೈಮ್. There is a definite relation between longitude and time. There is definite relation between longitude and time. The Earth is rotating on its axis and completes one rotation in 24 hours. This means 360 longitudes are covered in a period of 24 hours. This gives rise to a time difference of 4 minutes for every 1 degree of latitude. 60 minutes or 1 hour for every 15 degrees of latitudes. ಈ ಲಾಂಗಿಟ್ಯೂಡ್ ಅಂದರೆ ರೇಖಾಂಶಗಳಿಗೂ ಟೈಮಿಗೂ ನಾವೇನು ಸಮಯ ಅಂತ ಹೇಳ್ತೀವಿ, ಇದಕ್ಕೂ ತುಂಬ ಹತ್ತಿರದ ಸಂಬಂಧ ಇದೆ. ನಮಗೆ ಗೊತ್ತು, ಈ ಅರ್ತ್ ಏನಿದೆ ಅದು ರೊಟೇಷನ್ ಆಗ್ತಾ ಇರುತ್ತೆ ಅಂತ. ಇಲ್ಲಿ ಅದರ ಸ್ವಂತ ಆ್ಯಕ್ಸಸ್ನಲ್ಲಿ ಅದು ಸುತ್ತಾ ಇರುತ್ತೆ. ಹಾಗೆ ಸುತ್ತೋದ್ರ ಜೊತೆಗೆ ಅದು ಸೂರ್ಯನ ಸುತ್ತ ಕೂಡ ರೆವಲ್ಯೂಷನ್ ಮಾಡುತ್ತೆ. ನಿಮಗೆ ರೊಟೇಷನ್ ಮತ್ತು ರೆವಲ್ಯೂಷನ್ ಇದೆರಡೂ ಗೊತ್ತಿದೆ ಅಲ್ವಾ? ಸೊ ಈ ರೊಟೇಷನ್ ಆಗಬೇಕಾದ್ರೆ, ಅದು ಸುತ್ತಬೇಕಾದ್ರೆ ನಿಮಗೆ ಗೊತ್ತು ಸರ್ಕಲ್ ಅದು. ಸೊ 360 ಡಿಗ್ರಿನಲ್ಲಿ ಸುತ್ತುತ್ತೆ ಅಂತ. ಅರ್ಥ ಏನಿದೆ ಅದು ತನ್ನ ಆ್ಯಕ್ಸಸ್ ಮೇಲೆ ಒಂದು ಸುತ್ತು ರೊಟೇಷನ್ ಬರಲಿಕ್ಕೆ 24 hours ಬೇಕು. ಸೊ ಇಟ್ ಗಿವ್ಸ್ ರೈಸ್ ಟು ದ ಟೈಮ್ ಡಿಫ್ರೆನ್ಸ್. ಇದೇನು ಮಾಡುತ್ತೆ, ನಿಮಗೆ ಆಲ್ರೆಡಿ ಗೊತ್ತು ನಮ್ಮ ಅರ್ತಿಗೆ ಎಷ್ಟಿದೆ, ಲಾಂಗಿಟ್ಯೂಡ್ಸ್ ಎಷ್ಟಿದೆ ಅಂತ 360 ಡಿಗ್ರಿ ಲಾಂಗಿಟ್ಯೂಡ್ಸ್ ಇದೆ. ಈ 360 ಡಿಗ್ರಿ ಲಾಂಗಿಟ್ಯೂಡ್ಸ್ನ 24 ಅವರ್ಸಲ್ಲಿ ಕವರ್ ಮಾಡುತ್ತದು. ಅಂದರೆ ಪ್ರತಿಯೊಂದು ಸೈಡಿಗೂ ಸೂರ್ಯನ ಬೆಳಕು ಬೀಳ್ತಾ ಬರುತ್ತೆ ಅದು ರೊಟೇಷನ್ ಆಗಬೇಕಾದ್ರೆ. ಸೊ ಹಾಗೆ ಬರಬೇಕಾದ್ರೆ 4 minutes ಡಿಫ್ರೆನ್ಸ್ ಇರುತ್ತೆ. ಅಂದರೆ ಒಂದು ಲಾಂಗಿಟ್ಯೂಡ್ಸ್ನಿಂದ ಇನ್ನೊಂದು ಲಾಂಗಿಟ್ಯೂಡ್ಗೆ ಭೂಮಿ ತಿರುಗಬೇಕಾದ್ರೆ ಸೂರ್ಯನ ಬೆಳಕು ರೀಚ್ ಆಗಲಿಕ್ಕೆ ಏನಾಗುತ್ತೆ, 4 minutes ಡಿಫ್ರೆನ್ಸ್ ಬರುತ್ತೆ. ಸೊ ಅದು ಹೇಗೆ ಲೆಕ್ಕ ಹಾಕಿದ್ದಾರೆ ನೋಡಿ, 60 minutes or 1 hour for 15 degrees of latitudes. ಅಂದರೆ 15 ಡಿಗ್ರಿ ಲ್ಯಾಟಿಟ್ಯೂಡ್ ಕವರ್ ಆಗಲಿಕ್ಕೆ 60 minutes ಬೇಕಾಗತ್ತೆ. ಹಾಗಾದರೆ 360 into 4 ಎಷ್ಟಾಯಿತು, 4440. ಈ 1440ನ ಡಿವೈಡೆಡ್ ಬೈ 60 minutes ಮಾಡಿದರೆ ಎಷ್ಟಾಗುತ್ತೆ, 24 hours ಬರುತ್ತೆ. ಅಂದರೆ ಒಂದು ಸತಿ ಫುಲ್ ಭೂಮಿ ಸುತ್ತಕ್ಕೆ ಎಷ್ಟು ಬೇಕು, 24 hours ಬೇಕು.
ಹಂಗಾರೆ ನಿಮಗೆ ಅರ್ಥ ಆಯಿತು ಅಂತ ನಾನು ನೆನೆಸ್ತೀನಿ. ದ ಟೈಮ್ ಡಿಫ್ರೆನ್ಸ್ ಈಸ್ ಟು ಬಿ ಆ್ಯಡೆಡ್, ಈಸ್ಟ್ ಗೇನ್ ಆ್ಯಡ್ in the case of a places to the east of GMT, and in the places of the west the time difference is to be subtracted. ನಾವು ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸಬೇಕಂದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ಹೆಚ್ಚು ಟೈಮ್ ಅನಿಸುತ್ತೆ. ಅದನ್ನು ನಾವು ಏನಂತ ಕರಿತೀವಿ ನೋಡಿ, ಈಸ್ಟ್ ಗೇನ್ ಆ್ಯಡೆಡ್ ಅಂತ ಕರಿತೀವಿ. ಅದೇ ರೀತಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ಅಂದರೆ ಈಸ್ಟಿಂದ ವೆಸ್ಟ್ ಕಡೆಗೆ ಹೋಗಬೇಕಾದ್ರೆ ಟೈಮೇ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ಅದರದ್ದು ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ವೆಸ್ಟ್ ಲೂಸ್ ಸಬ್ಟ್ರಾಕ್ಟ್ ಅಂತ ಕರಿತೀವಿ. ಲೋಕಲ್ ಟೈಮ್, ದ ಟೈಮ್ ಅಕಾರ್ಡಿಂಗ್ ಟು ದ ಲಾಂಗಿಟ್ಯೂಡ್ ಆಫ್ ಅ ಪ್ಲೇಸ್ ಆರ್ ಅಕಾರ್ಡಿಂಗ್ ಟು ದ ಪೊಸಿಷನ್ ಆಫ್ ಅ ಸನ್ at that place is known as the local time. ಸ್ಥಾನಿಕ ವೇಳೆ ಅಥವಾ ಲೋಕಲ್ ಟೈಮ್ ಅಂತ ಯಾವುದನ್ನು ಕರಿತೀವಿ ಅಂದರೆ, ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಲಾಂಗಿಟ್ಯೂಡ್ ಮೇಲೆ ಆ ಜಾಗದ ಟೈಮ್ ಎಷ್ಟು ಗಂಟೆ ಆಗಿದೆ ಅನ್ನೋದು ಡಿಸೈಡ್ ಆಗುತ್ತೆ. ದ ಟೈಮ್ ಅಕಾರ್ಡಿಂಗ್ ಟು ದ ಲಾಂಗಿಟ್ಯೂಡ್ ಆಫ್ ಅ ಪ್ಲೇಸ್ ಆರ್ ಅಕಾರ್ಡಿಂಗ್ ಟು ದ ಪೊಸಿಷನ್ ಆಫ್ ಅ ಸನ್ ಅಟ್ ದ್ಯಾಟ್ ಪ್ಲೇಸ್ ಇಸ್ ನೋನ್ ಆಸ್ ಲೋಕಲ್ ಟೈಮ್. ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಟೈಮ್ ಎಷ್ಟಾಗಿದೆ, ಅಲ್ಲಿ ಎಷ್ಟು ಟೈಮು ಅನ್ನೋದು ನಾವು ಹೇಗೆ ನೋಡ್ತೀವಿ ಅಂದರೆ, ಆ ಲಾಂಗಿಟ್ಯೂಡ್ ಲೈನ್ ಹೇಗಿದೆ ಅದು ಹೇಗೆ ಪಾಸ್ ಆಗುತ್ತೆ, ಮತ್ತು ಸೂರ್ಯನದು ಆಗಿನ ಪೊಸಿಷನ್ ಏನಿದೆ ಅದರ ಮೇಲೆ ಲೋಕಲ್ ಟೈಮ್ನ ಡಿಸೈಡ್ ಮಾಡ್ತೇವೆ. ದಿಸ್ ಈಸ್ ಬೇಸ್ಡ್ ಆನ್ ದ ಲೋಕಲ್ ಮೆರಿಡಿಯನ್ ಪಾಸಿಂಗ್ ಓವರ್ ದಟ್ ಪ್ಲೇಸ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಲಾಂಗಿಟ್ಯೂಡ್ ಎಲ್ಲಿ ಪಾಸ್ ಆಗುತ್ತೆ ಅಲ್ಲೆಲ್ಲ ಒಂದೇ ಟೈಮ್ನಲ್ಲಿ ಆಫ್ಟರ್ನೂನ್ ಇರುತ್ತೆ ಅಂತ. ಸೊ ಆ ಲೈನ್ ಹೇಗೆ ಪಾಸ್ ಆಗುತ್ತೆ ಅದರ ಮೇಲೆ ಪರ್ಟಿಕ್ಯುಲರ್ ಪ್ಲೇಸ್ನ ಲೋಕಲ್ ಟೈಮ್ನ ಡಿಸೈಡ್ ಮಾಡ್ತೀವಿ. ವೆನ್ ದ ಸನ್ ಈಸ್ ಶೈನಿಂಗ್ ವರ್ಟಿಕಲಿ ಓವರ್ ದ ಲಾಂಗಿಟ್ಯೂಡ್ at 12 noon, at that place all the places situated on the same meridian have the same local time. Every longitude has its own local time. ಸೊ ಇವಾಗ ನಾವು ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಆಗ 12 ಗಂಟೆ ಆಗಿದೆ ಅಂತ ಹೇಳಿದರೆ, ಆ ಲಾಂಗಿಟ್ಯೂಡ್ನಲ್ಲಿ ಆ ಲಾಂಗಿಟ್ಯೂಡ್ ಎಲ್ಲಿಂದ ಎಲ್ಲಿ ತನಕ ಪಾಸ್ ಆಗುತ್ತೋ ಆ ಎಲ್ಲ ಜಾಗದಲ್ಲೂ ಆ ಸಮಯದಲ್ಲಿ ಸೇಮ್ ಟೈಮ್ ಇರುತ್ತೆ. ಇವಾಗ ಈ ಲಾಂಗಿಟ್ಯೂಡ್ ಇಲ್ಲಿ ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿಂದ ಈ ಲೈನ್ ಎಲ್ಲಿಂದ ಎಲ್ಲಿ ಕವರ್ ಆಗಿರುತ್ತೆ ಆ ಏರಿಯಾದಲ್ಲೆಲ್ಲ ಆವಾಗ 12 ಗಂಟೆ ಮಧ್ಯಾಹ್ನನೇ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಟೈಮ್, ಆ್ಯಸ್ ದ ಲೋಕಲ್ ಟೈಮ್ಸ್ ವೇರೀಸ್ from place to place, it would create considerable confusion if each place were to follow its own local time. In order to avoid confusion, many countries follow uniform time throughout the country. Such uniform time is based on central meridian of a country or the meridian on which the most important city is located. This uniform time which is followed throughout a country is called standard time of a country. ನಿಮಗೆ ಗೊತ್ತು, ನಾನಿವಾಗ ಕೆಲವೊಂದು ಕಂಟ್ರೀಸ್ 2-3 ಲಾಂಗಿಟ್ಯೂಡ್ನ ಪಾಸ್ ಆಗುತ್ತೆ. ಆವಾಗ ಒಂದು ಸೈಡ್ನಲ್ಲಿ ಒಂದು ಟೈಮಿಂಗ್ಸ್ ಆಗುತ್ತೆ, ಇನ್ನೊಂದು ಕಡೆ ಇನ್ನೊಂದು ಟೈಮಿಂಗ್ಸ್ ಆಗುತ್ತೆ, ಕನ್ಫ್ಯೂಷನ್ಸ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಆ ಕಂಟ್ರಿಯ ಮಧ್ಯದಲ್ಲಿ ಯಾವ ಲಾಂಗಿಟ್ಯೂಡ್ ಪಾಸ್ ಆಗಿರುತ್ತೆ ಅದೇ ಟೈಮ್ನ ಆ ಹೋಲ್ ಕಂಟ್ರಿ ಫಾಲೋ ಮಾಡುತ್ತೆ. ಸೊ ಅದನ್ನು ಏನಂತಾರೆ ಅಂದರೆ ಸ್ಟ್ಯಾಂಡರ್ಡ್ ಟೈಮ್ ಆಫ್ ಅ ಕಂಟ್ರಿ ಅಂತಾರೆ. ಸೊ ಇನ್ ಇಂಡಿಯಾ 82.30 degree east longitude is considered as a standard meridian of the country. It passes through Prayagraj of Uttar Pradesh. The time based on this meridian is called the Indian Standard Time. It is 5 hours 30 minutes ahead of GMT. ಇಂಡಿಯಾದ ಲಾಂಗಿಟ್ಯೂಡಲ್ ಟೈಮ್ ಹೇಳೋದಾದರೆ, ಇಂಡಿಯಾದಲ್ಲಿ ಒಂದಕ್ಕಿಂತ ಜಾಸ್ತಿ ಲಾಂಗಿಟ್ಯೂಡ್ ಲೈನ್ಸ್ ಪಾಸ್ ಆಗೋದ್ರಿಂದ ಒಂದೇ ಪರ್ಟಿಕ್ಯುಲರ್ ಟೈಮ್ ಇಂಡಿಯಾಗೆ ಬರಲ್ಲ. ಅದಕ್ಕೋಸ್ಕರ ಇಂಡಿಯಾದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ಮಧ್ಯದಲ್ಲಿ ಏನು ಹೋಗುತ್ತೆ 82.5 ಈಸ್ಟರ್ನ್ ಮೆರಿಡಿಯನ್ ಲೈನ್ ಏನಿದೆ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತಾರೆ. ಅಂದರೆ ಈ ಟೈಮ್ ಮೇಲೆ ಹೋಲ್ ಇಂಡಿಯಾದ ಟೈಮಿಂಗ್ಸ್ನ ಸೆಟ್ ಮಾಡ್ತಾರೆ. ಅದು ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲಿ ನೋಡಿ, ಪ್ರಯಾಗ್ರಾಜ್, ಅಲಹಾಬಾದ್ನಲ್ಲಿರುವಂಥ ಪ್ರಯಾಗ್ರಾಜ್ ಏನಿದೆ ಅದು ಉತ್ತರ ಪ್ರದೇಶನಲ್ಲಿ ಬರೋದು. ಇದನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ, ಸ್ಟ್ಯಾಂಡರ್ಡ್ ಮೆರಿಡಿಯನನ್ನು ಈ ಪ್ಲೇಸ್ ಮೇಲೆ ಪರ್ಟಿಕ್ಯುಲರ್ ಆಗಿ ಡಿಸೈಡ್ ಮಾಡ್ತಾರೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಟೈಮ್ ಈ ಲಾಂಗಿಟ್ಯೂಡ್ ಏನಿದೆ ಅದು ಆಂಧ್ರ ಪ್ರದೇಶ್, ಒರಿಸ್ಸಾ, ಛತ್ತೀಸ್ಗಢ, ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ್ ಈ ಲೈನಲ್ಲಿ ಹೀಗೆ ಪಾಸ್ ಆಗುತ್ತೆ. ಸೊ ಈ ಎಲ್ಲ ಏರಿಯಾದಲ್ಲಿ ಒಂದೇ ಥರ ಟೈಮಿಂಗ್ಸ್ ಇರುತ್ತೆ. ಈ ಕಡೆ ಸ್ವಲ್ಪ ಚೇಂಜಸ್ ಬರುತ್ತೆ. ಆದರೆ ಇಂಡಿಯಾದಲ್ಲಿ ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಇದೇ ಲೈನನ್ನು ಹೋಲ್ ಇಂಡಿಯಾದ ಟೈಮಿಂಗ್ಸ್ ಆಗಿ ಫಾಲೋ ಮಾಡ್ತಾರೆ.
ದ ಮೆರಿಡಿಯನ್ ಪಾಸಸ್ ಥ್ರೂ ಮಿರ್ಜಾಪುರ್ ನಿಯರ್ ಪ್ರಯಾಗ್ರಾಜ್ ಇನ್ ಉತ್ತರ ಪ್ರದೇಶ್. ಈ ಮಿರ್ಜಾಪುರ್ ಅನ್ನುವಂಥ ಪ್ಲೇಸ್ನಿಂದ ಇದು ಪಾಸ್ ಆಗುತ್ತೆ ಈ ಲೈನ್. ನೋಡಿ ಯಾವಾಗ ಇದನ್ನು ಅಡಾಪ್ಟ್ ಮಾಡಿಕೊಂಡ್ರು ಅಂತ. ಅಡಾಪ್ಟೆಡ್ ಒಫಿಷಿಯಲಿ ಇನ್ 1906 ಟು ಎಸ್ಟಾಬ್ಲಿಷ್ ಸಿಂಗಲ್ ಸ್ಟ್ಯಾಂಡರ್ಡ್ ಟೈಮ್ ಇನ್ ಇಂಡಿಯಾ. 1906ನಿಂದ ಹೋಲ್ ಇಂಡಿಯಾದಲ್ಲಿ ಇದೇ ಪ್ರಯಾಗ್ರಾಜ್ನ ಲೈನ್ ಏನಿದೆ ಅದೇ ಲೈನನ್ನು ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಕ್ಚುಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆ ಅದು 5 hours 30 minutes ಅಹೆಡ್ ಇದೆ. ಯಾವುದಕ್ಕಿಂತ? ಗ್ರೀನ್ವಿಚ್ ಮೀನ್ ಟೈಮ್ಗಿಂತ. ಗ್ರೀನ್ವಿಚ್ ಮೀನ್ ಟೈಮಿಗೂ ಇಂಡಿಯನ್ ಟೈಮಿಗೂ 5 hours 30 minutes ಜಾಸ್ತಿ ಇರುತ್ತೆ. ಅಂದರೆ ಗ್ರೀನ್ವಿಚ್ನಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದೆ ಅಂದರೆ ಇಂಡಿಯಾದಲ್ಲಿ ಎಷ್ಟು ಟೈಮ್ ಆಗಿರುತ್ತೆ ನೋಡಿ, 5:30 ಆಗಿರುತ್ತೆ, ಸಂಜೆ 5:30 ಆಗಿರುತ್ತೆ. Next, time zones. In certain countries of the world where the longitudinal extent is so large, more than 35 degrees of longitude, that there is often a difference of 3 to 4 hours between one part and the other. The land surfaces is divided into time zones. The whole globe is divided into 24 such time zones, so that the time of each zone differs from each by only 1 hour. ಟೈಮ್ ಝೋನ್ಸ್ ಅಂದರೆ ವೇಳ ವಲಯಗಳು ಅಂತ. ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ ಏನಾಗಿದೆ ಅಂದರೆ 45ಕ್ಕಿಂತ ಹೆಚ್ಚು ರೇಖಾಂಶಗಳು ಅಂದರೆ ಲಾಂಗಿಟ್ಯೂಡ್ಸ್ ಪಾಸ್ ಆಗುವಂಥ ಕೆಲವೊಂದು ಪ್ರದೇಶ ಇದೆ. ಇದು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಧಾರಣ 3 ರಿಂದ 4 ಗಂಟೆಯಷ್ಟು ವ್ಯತ್ಯಾಸ ಬರುತ್ತೆ. ಇಲ್ಲಿ ಒಂದೇ ಪ್ರಮಾಣವನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಈ ಎಲ್ಲ ಟೈಮಿಂಗ್ಸ್ ಒಂದೇ ರೀತಿ ಬರಲ್ಲ. ಯಾಕಂದರೆ ಕೆಲವೊಂದು ಕಡೆ 45 ಡಿಗ್ರಿಯಷ್ಟು ವೇರಿಯೇಷನ್ ಬರುತ್ತೆ ಅಂದರೆ ಅಷ್ಟು 3 to 4 hours ಡಿಫ್ರೆನ್ಸ್ ಬರುತ್ತೆ. ಆವಾಗ ಒಂದೇ ಟೈಮ್ ಫಾಲೋ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಹೋಲ್ ಕಂಟ್ರಿನ ಏನು ಮಾಡ್ತಾರೆ ಅವರು ಅಂದರೆ ಟೈಮ್ ಝೋನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಇಡೀ ಹೋಲ್ ವರ್ಲ್ಡನ್ನು ಅಂದರೆ ಹೋಲ್ ಗ್ಲೋಬನ್ನು 24 ಟೈಮ್ ಝೋನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಪ್ರತಿ ಝೋನ್ನಲ್ಲೂ ಕೂಡ 1 ಗಂಟೆಯಷ್ಟು ವ್ಯತ್ಯಾಸ ಇರುತ್ತೆ. 24 ಝೋನ್ಸ್ ಇದೆ. ನಿಮ್ಗೆ ಗೊತ್ತು, ಒನ್ ರೊಟೇಷನ್ ಆಫ್ ಅರ್ತ್ ಇಸ್ 24 hours ಅಂತ. ಸೊ ಒಂದು ಝೋನಿಂದ ಇನ್ನೊಂದು ಝೋನಿಗೆ 1 hour ಡಿಫ್ರೆನ್ಸ್ ಇರುತ್ತೆ. Large countries like Russia, USA, Canada, Australia have vast longitudinal extent. Therefore, they have different time zones. Russia has 11 time zones. USA and Canada have 5 time zones and Australia has 3 time zones. ನಾನು ನಿಮ್ಗೆ ಹೇಳಿದೆ, ಕೆಲವೊಂದು ಕಂಟ್ರಿ ಅಗಲ ಇರುತ್ತೆ, ದೊಡ್ಡದಿರುತ್ತೆ. ಸೊ ಅವ್ರ ಟೈಮ್ ತುಂಬ ಡಿಫ್ರೆಂಟ್ ಟೈಮ್ ಝೋನ್ಸಲ್ಲಿ ಪಾಸ್ ಆಗುತ್ತೆ. ಹಾಗೆ ಡಿಫ್ರೆಂಟ್ ಟೈಮ್ ಝೋನ್ಸಲ್ಲಿ ಪಾಸ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಟೈಮಿಂಗ್ಸ್ ಕೂಡ ವ್ಯತ್ಯಾಸ ಬರುತ್ತೆ. ರಷ್ಯಾದಲ್ಲಿ ಒಂದೇ ಕಂಟ್ರಿ ಆದ್ರೂ 11 ಟೈಮ್ ಝೋನ್ಸ್ ಇದೆ. ಅಂದರೆ ಅಲ್ಲಿ 11 ಡಿಫ್ರೆಂಟ್ ಟೈಮು ಇರುತ್ತೆ. ಅಂದರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಟೈಮಲ್ಲಿ. ಹಾಗೆ USA ಮತ್ತು ಕ್ಯಾನಡಾದಲ್ಲಿ 5 ಟೈಮ್ ಝೋನ್ಸ್ ಇದ್ದರೆ ಆಸ್ಟ್ರೇಲಿಯಾದಲ್ಲಿ 3 ಟೈಮ್ ಝೋನ್ಸ್ ಇದೆ. ಇಂಟರ್ನ್ಯಾಷನಲ್ ಡೇಟ್ ಆ್ಯಂಡ್ ಲೈನ್. The problem of time in countries of the world was solved first by the standard time and then by zonal time. The circumnavigation of the world brought a new problem in keeping the correct date and day in the week for the travelers. ಟೈಮ್ ಬಗ್ಗೆ ಕಂಟ್ರೀಸ್ನಲ್ಲಿರುವಂಥ ಪ್ರಾಬ್ಲಮ್ನ 2 ಟೈಪ್ಸ್ನಲ್ಲಿ ಸಾಲ್ವ್ ಮಾಡಿದರು. ಒಂದು ಲೋಕಲ್ ಸ್ಟ್ಯಾಂಡರ್ಡ್ ಟೈಮು ಮತ್ತು ಲೋಕಲ್ ಟೈಮ್ ಮಾಡಿದ್ದು, ಇನ್ನೊಂದು ಟೈಮ್ ಝೋನ್ಸ್ ಮಾಡಿದ್ದು. ಆದರೆ ಯಾರೆಲ್ಲ ಟ್ರಾವೆಲ್ ಮಾಡ್ತಾರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ, ಅವರಿಗೆ ನ್ಯಾವಿಗೇಷನ್ ಮಾಡುವಂಥವರಿಗೆ ಇದು ದೊಡ್ಡ ಪ್ರಾಬ್ಲಮ್ ಆಯಿತು. ಯಾಕಂದರೆ ಅವ್ರು ಇಲ್ಲಿಂದ ಹೊರಡಬೇಕಾದ್ರೆ ಇಲ್ಲೂ ಬೆಳಗ್ಗೆ ಇರುತ್ತೆ, ಇನ್ನೊಂದು ಕಂಟ್ರಿಗೆ ಹೋಗಿ ಮುಟ್ಟಿದ್ರು ನೈಟ್ ಅನ್ನೋಂಥ ಟೈಮ್ ಕೂಡ ಅಲ್ಲಿ ಬೆಳಗ್ಗೆ ಆಗಿರುತ್ತೆ. ಹಾಗೆ ಟ್ರಾವೆಲ್ ಮಾಡೋರಿಗೆ ವೀಕ್ ಯಾವ ದಿನಕ್ಕೆ ಟ್ರಾವೆಲ್ ಮಾಡಿದ್ರು, ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆದರು ಅನ್ನೋದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. For a line passing through 180 degree meridian diametrically opposite to the GMT was adopted as the point where circumnavigation should make adjustment. ಏನು ಚೇಂಜಸ್ ಮಾಡಿದ್ರು ನೋಡೋಣ. 180 ಡಿಗ್ರಿ ಲ್ಯಾಂಗಿಟ್ಯೂಡ್ಸ್ನಲ್ಲಿ ಪಾಸ್ ಆಗುವಂಥವ್ರು ತಮ್ಮ ಟೈಮಿಂಗ್ಸ್ನ ಅವ್ರು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇದು ಗ್ರೀನ್ವಿಚ್ ಇಂಟರ್ನ್ಯಾಷನಲ್ ಲೈನ್. ಸೊ ಇದು 180 ಡಿಗ್ರಿ ಲಾಂಗಿಟ್ಯೂಡ್. ಇದರ ಈ ಕಡೆ ಟ್ರಾವೆಲ್ ಮಾಡೋರು ಟ್ರಾವೆಲ್ ಈಸ್ಟ್ ವೆಸ್ಟ್ ಅಕ್ರಾಸ್ ದ ಐಡಿಯಲ್ ಏನಾಗುತ್ತೆ, ಗೇನ್ 1 day 24 hours ಜಾಸ್ತಿ ಆಗತ್ತೆ. ಅಂದರೆ ಈ ಕಡೆಯಿಂದ ಬರೋರು +1 ಅಂತ ಲೆಕ್ಕ ಹಾಕಬೇಕು. ಈ ಕಡೆಯಿಂದ ಹೋಗೋರು ಅಂದರೆ ಟ್ರಾವೆಲ್ ವೆಸ್ಟ್ ಟು ಈಸ್ಟ್ ಅಕ್ರಾಸ್
ಅಕ್ರಾಸ್ IDL ಏನಿದೆ ಅವರು ಮೈನಸ್ ಅಂತ ಟ್ರಾವೆಲ್ ಮಾಡಬೇಕು. ಸೊ ಅವ್ರು ಏನು ತಿಳ್ಕೊಬೇಕು ಅಂದರೆ ಇಲ್ಲಿಂದ 24 hours ಹೋಗಿದ್ರು ಅದೇ ದಿನ ಇರುತ್ತೆ, ಹಾಗಾಗಿ ಮೈನಸ್ ಲೆಕ್ಕ ಇಟ್ಕೊಳ್ಬೇಕಾಗತ್ತೆ. ಗೇನ್ 1 day ಈ ಕಡೆಯಿಂದ ಹೋಗೋರಿಗೆ ಅಂದರೆ ಯಾರೆಲ್ಲ ವೆಸ್ಟಿಂದ ಟ್ರಾವೆಲ್ ಮಾಡ್ತಾರೆ ಅವರಿಗೆ 1 day ಗೇನ್ ಆದಂಗೆ ಲೆಕ್ಕ ಆಗುತ್ತೆ. ಈ ಕಡೆಯಿಂದ ಬಂದರೆ ಈಸ್ಟಿಂದ ವೆಸ್ಟ್ ಕಡೆ ಹೋಗೋರಿಗೆ -1 day ಅಂತ ಲೆಕ್ಕ ಇಟ್ಕೊಬೇಕಾಗತ್ತೆ. ಎನಿ ಶಿಪ್ ಕ್ರಾಸಿಂಗ್ this line from West Asia to North America to the east takes a day twice, while the ship crossing this line from east to west loses 1 day. ನಾನು ನಿಮ್ಗೆ ಹೇಳಿದೆ, ಯಾವುದೇ ಒಂದು ಶಿಪ್ ಈ ಕಡೆಯಿಂದ ಹೋಗೋದಾದರೆ ವೆಸ್ಟಿಂದ ಈಸ್ಟ್ ಸೈಡ್ ಹೋಗಬೇಕಾದ್ರೆ ಏನಾಗುತ್ತೆ, 1 ದಿನ ಅದಕ್ಕೆ ಜಾಸ್ತಿ ಸಿಕ್ತಂಗೆ ಆಗುತ್ತೆ. ಅದೇ ಈ ಕಡೆಯಿಂದ ಹೀಗೆ ಟ್ರಾವೆಲ್ ಮಾಡಿದ್ರೆ ಈಸ್ಟಿಂದ ವೆಸ್ಟ್ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಮೈನಸ್ ಅಂತ ಲೆಕ್ಕ ಇಟ್ಕೊಳ್ಬೇಕಾಗತ್ತೆ. ನಾನು ನಿಮಗೆ ಟೈಮ್ ಝೋನ್ಸ್ ಬಗ್ಗೆ ಹೇಳಿದ್ದೆ ನೋಡಿ, ಇದು 24 hours ಟೈಮ್ ಝೋನ್. ಕೆಲವೊಂದು ಕಂಟ್ರಿ ನೋಡಿ, ಈಗ ಇಂಡಿಯಾ ಏನಿದೆ ಅದು ಒಂದೇ ಆಲ್ಮೋಸ್ಟ್ ಇಂಡಿಯಾದಲ್ಲಿ 3 ಟೈಮ್ ಝೋನ್ ಇಂಡಿಯಾ ಪಾಸ್ ಮಾಡೋದಾದರೂ ಕೂಡ ಒಂದೊಂದು ಕಲರ್ ಏನಿದೆ ಅದು ಒಂದೊಂದು ಟೈಮ್ ಝೋನ್ಸ್ ಅಂತ ಲೆಕ್ಕ ಹಾಕ್ತಾರೆ. ಸೊ ಇಲ್ಲಿ ಇಂಡಿಯಾ ಡಿಫ್ರೆಂಟ್ ಟೈಮ್ ಝೋನ್ಸ್ ಪಾಸ್ ಆಗೋದಾದರೂ 90% ಏರಿಯಾ ಗ್ರೀನ್ ಲೈನಲ್ಲೇ ಕಾಣ್ತಾ ಇದೆ ನಿಮಗೆ ಅಲ್ವಾ. ನಾವು ಪ್ರಯಾಗ್ರಾಜ್ನ ಸ್ಟ್ಯಾಂಡರ್ಡ್ ಟೈಮ್ ಅಂತ ಇಟ್ಕೊತೀವಿ, ಆದರೆ ಕೆಲವೊಂದು ಕಂಟ್ರಿ ರಷ್ಯಾ ಎಲ್ಲ ನೋಡಿ ನಿಮಗೆ ಕಾಣುತ್ತೆ ಡಿಫ್ರೆಂಟ್ ಕಲರ್ ಝೋನ್ಸ್ನಿಂದ ಅದು ಪಾಸ್ ಆಗುತ್ತೆ. ಹಾಗಾಗಿ ಅದರ ಟೈಮ್ ಝೋನ್ಸ್ ಅಂದಮೇಲೆ ಅವರು ಟೈಮ್ನ ಡಿಸೈಡ್ ಮಾಡ್ತಾರೆ. ಅವರು ಕ್ಲಾಕಲ್ಲಿ ಹೋದಾಗ ಅವರು ಟೈಮ್ ಝೋನ್ಸ್ ಪ್ರಕಾರ ಸೆಟ್ ಮಾಡ್ಕೊತಾರೆ. ಓಕೆ, ಹಾಗಾದರೆ ಎಲ್ಲರಿಗೂ ಈ ಲೆಸನ್ ಅರ್ಥ ಆಯಿತು ಅಂತ ನೆನೆಸ್ತೀನಿ. ಯಾರಿಗಾದರೂ ಈ ಲೆಸನ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.